ಸರ್ ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್. ಬೆಂಗಳೂರಿನಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಸರ್. ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಬೈಕ್ ಟ್ಯಾಕ್ಸಿ. ಏನು ಬೈಕ್ ಟ್ಯಾಕ್ಸಿನಾ? ರೀ, ಓಲಾ ಊಬರ್ ಕಂಪ್ನಿ ಬಗ್ಗೆ ಕೇಳಿದ್ದೀರಾ? ಅವ್ರು ಎಷ್ಟು ದೊಡ್ಡ ಕಾಂಪಿಟೇಟರ್ಸು, ಅವ್ರ ಜೊತೆ ಕಾಂಪೀಟ್ ಮಾಡ್ತೀರೇನ್ರಿ? ಅಲ್ಲ, ಬೈಕ್ ಟ್ಯಾಕ್ಸಿ ಚೆನ್ನಾಗಿದೆ ಅನ್ನೋದಾಗಿದ್ರೆ ಅವ್ರು ಯಾಕ್ರಿ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ? ಇದಕ್ಕೆಲ್ಲ ಲೀಗಲ್ ಇಶ್ಯೂ ಜಾಸ್ತಿ ಬರುತ್ತೆ. ಅಷ್ಟೇ ಅಲ್ಲದೆ 15 ರೂಪಾಯಿಗೆಲ್ಲ ರೈಡ್ಸ್ ಕೊಟ್ಟರೆ ಲಾಭ ಹೆಂಗ್ರಿ ಮಾಡ್ತೀರಾ? ಅಷ್ಟು ಅಲ್ಲದೆ ಬೈಕ್ ಟ್ಯಾಕ್ಸಿನಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಕಣ್ರಿ. ವುಮೆನ್ಸ್ ಎಲ್ಲ ಇದನ್ನು ಪ್ರಿಫರ್ ಮಾಡ್ತಾರಾ? ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್, ಈ ಐಡಿಯಾ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಆಗಲ್ಲ ರೀ, ರಿಜೆಕ್ಟ್. ಇಲ್ಲ ಆಗಲ್ಲ ರೀ. ಏನು ಗುರು, ನಾನು ಟ್ರಾಫಿಕ್ಗೆ ಸೊಲ್ಯೂಷನ್ ತರೋಣ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ಯಾರು ನನ್ನ ಐಡಿಯಾ ಒಪ್ಕೊಂತಾನೆ ಇಲ್ವಲ್ಲ. 75 ಸಲ ರಿಜೆಕ್ಟ್ ಆಗಿದ್ದೀನಿ. ಏನು ಕತೆನೋ ಏನು. ರ್ಯಾಪಿಡೋ ಫೌಂಡರ್ ಆಗಿರ್ತಕ್ಕಂಥ ಪವನ್ ಗುಂಟುಪಲ್ಲೆ ಮತ್ತು ಅವರ ಫ್ರೆಂಡ್ಸ್ ಇನ್ವೆಸ್ಟರ್ಸ್ ಹತ್ರ ಹೋದಾಗ ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಒಂದಲ್ಲ ಎರಡಲ್ಲ 75 ಸಲ ಇವ್ರನ್ನ ರಿಜೆಕ್ಟ್ ಮಾಡಿದರು, ಈ ಐಡಿಯಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವ್ರ ಛಲನ ಬಿಡೋದಿಲ್ಲ. ಕೊನೆಗೆ ಹೀರೋ ಮೋಟರ್ ಕಾರ್ಪ್ನ ಚೇರ್ಮನ್ ಅವರು ಇವ್ರ ಐಡಿಯಾಗೆ ಒಪ್ಪಿ ಇವ್ರ ಹತ್ರ ಇನ್ವೆಸ್ಟ್ ಮಾಡ್ತಾರೆ. ಅವತ್ತಿಂದ ಈ ಕಂಪ್ನಿ ಹಿಂತಿರುಗಿ ನೋಡೋದೇ ಇಲ್ಲ. ಇವತ್ತಿನ ದಿನ ಇದು 100ಕ್ಕಿಂತ ಜಾಸ್ತಿ ಸಿಟಿಗಳಲ್ಲಿ ಆಪ್ರೇಟ್ ಮಾಡ್ತಾ ಇದೆ. 8 ಕೋಟಿಗಿಂತ ಜಾಸ್ತಿ ಕಸ್ಟಮರ್ಸ್ ಇವ್ರ ಹತ್ರ ಇದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೂ ಕೂಡ ಇವರು 100 ಕೋಟಿಗಿಂತ ಜಾಸ್ತಿ ರೈಡ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇದೇನು ಸಾಮಾನ್ಯ ಮಾತಲ್ಲ. ಅಷ್ಟೇ ಅಲ್ಲದೆ ಈ ಕಂಪ್ನಿದು ವ್ಯಾಲ್ಯೂಯೇಷನ್ ಎಷ್ಟಿದೆ ಗೊತ್ತಾ? 25,000 ಕೋಟಿ ರೂಪಾಯಿಗಳು. ನೀವು ಕೂಡ ರ್ಯಾಪಿಡೋ ಯೂಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.